ಸಿಂಹರಾಶಿ ಎಲ್ಲವೂ ಸರಿ. ಏಕಾದಶದಲ್ಲಿರ್ತಕ್ಕಂಥ ಗುರುವು 9ನೇ ಮನೆಯಲ್ಲಿ ಶನಿ ಬಾಧಾಕಾರಕ್ಕೆ ಅಲ್ಲ, ಆದರೆ ಸಪ್ತಮದಲ್ಲಿ 7ನೇ ಮನೆ ಎಲ್ಲ ಏಳಿಗೆ ತರೋದು. ಏಳು ಅಂತಂದರೆ ಏಳು ಅಂತ, ಎದ್ದೇಳು ಅಂತ, ಏಳು ಅಂದರೆ ಎತ್ತರ ಅಂತ, ಏಳು ಅಂದರೆ ಎಲ್ಲ ಏಳಿಗೆ ಆಗ್ತಕ್ಕಂಥದ್ದು. ಅದಕ್ಕೆ ಏಳಕ್ಕೆ ಬಹಳ ಒಳ್ಳೆಯ ಪ್ರಾಶಸ್ತ್ಯ ಇದೆ ನಂಬರ್ಗೆ. ಈ 7ನೇ ನಂಬರಲ್ಲಿ ಎಲ್ಲ ಗ್ರಹರು, ರಾಹು ಆಲ್ರೆಡಿ ಇದ್ದಾನೆ. ಸೊ 7ನೇ ಮನೆಯಲ್ಲಿ ಶತ್ರುವಂತೆ ಮಿತ್ರರಂತೆ, ಶತ್ರುವು ಅಲ್ಲದೆ ಮಿತ್ರರು ಅಲ್ಲದೆ, ಈ ರೀತಿ ಅಯೋಮಯವಾಗಿರ್ತಕ್ಕಂತಹ ತಿಂಗಳಲ್ಲಿ ಇರೋದರಿಂದ ಸಿಂಹರಾಶಿಯವರಿಗೆ ಶುಭ ಕಾರ್ಯಗಳು, ದುಡ್ಡು ಕಾಸು ಪಕ್ಕ 100% ವಾಪಸ್ ಬರುವಂತಹ ನಿರೀಕ್ಷೆ ಇರುವುದು ಕೂಡ ಕೈ ತಪ್ಪು ಹೋಗ್ತಕ್ಕಂಥದ್ದು ಅಥವಾ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು. ಸಂಬಂಧಗಳು ಏರ್ಪಟ್ಟಿರುತ್ತೆ, ಏನೋ ಒಂದು ಸಣ್ಣ ಪುಟ್ಟ ಗಲಾಟೆಯಿಂದ ತಪ್ಪು ಹೋಗ್ತಕ್ಕಂಥದ್ದು, ಡಿವೋರ್ಸ್ವರೆಗೂ ಹೋಗ್ತಕ್ಕಂಥದ್ದು. ಈ ರೀತಿಯ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಉಂಟು. ತಾಳ್ಮೆ ಅಲ್ಲಿ ರಾಶಿಯಲ್ಲಿ ಕೇತು ಇದ್ದಾನೆ, ಅವನು ತಾಳ್ಮೆಯಿಂದ ಇರೋಕ್ಕೆ ಬಿಡಲ್ಲ. ಹಾಗೇನು ಮಾಡೋದು? ಅದಕ್ಕೆ ನನ್ನ ಮಾತು ಜ್ಞಾಪಕ ಇಟ್ಕೊಳ್ಳಿ, ತಾಳ್ಮೆ ಬರ್ತದೆ ಅಂತಂತ. ತಾಳ್ಮೆಯಿಂದ ಇರೋಕ್ಕೆ ಹೇಳಿದ್ದಾರೆ, ನೋಡೋಣ, ಇನ್ನೊಂದೆರಡು ಸತಿ ಪ್ರಯತ್ನ ಮಾಡೋಣ, ಸರಿ ಆಗ್ಬೋದು ಅಂತ ಮುಂದೆ ಹೋಗಿ. ಸರಿ ಆಗುತ್ತೋ ಇಲ್ವೋ, ಒಟ್ಟಿನಲ್ಲಿ ಹಾಳಂತೂ ಆಗಲ್ಲ. ಆ ರೀತಿಯ ಗಮನ ಇಟ್ಕೊಂಡಿರಬೇಕು. ವ್ಯವಹಾರವೂ ಕೂಡ ಸ್ವಲ್ಪ ನಿಧಾನ ಆಗುತ್ತೆ. ಸೀತಾರಾಮದೇವರನ್ನು ಪೂಜಿಸಿ, ಅಲಂಕಾರ ಸೇವೆ, ತುಳಸಿ ಅರ್ಚನೆ, ಅಭಿಷೇಕ, ರಾಮನಾಮ ಸ್ಮರಣೆ, ರಾಮ ಅಷ್ಟೋತ್ತರ ಇದೆಲ್ಲವನ್ನು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಕಾಲಕ್ಕೆ ವಿಶೇಷವಾಗಿ ಮನೆಯಲ್ಲೇ ಮಾಡೋದರಿಂದ ರಾಮನಾಮಧ್ಯಾನ, ರಾಮಾರ್ಚನೆ, ರಾಮನಲ್ಲಿ ಮನಸ್ಸು, ಸ್ವಲ್ಪ ಹೊತ್ತು 10 ನಿಮಿಷ 15 ನಿಮಿಷ ಸೀತಾರಾಮರ ಗುಡಿಗೆ ಹೋಗಿ ಒಂದು ತುಳಸಿ ಅರ್ಚನೆಯನ್ನು ಮಾಡಿಸಿ ಪ್ರಾರ್ಥನೆ ಮಾಡಿ ತಾಳ್ಮೆಯಿಂದ ಮುಂದುವರಿಲಿಕ್ಕೆ ರಾಮನೇ ಬೆಸ್ಟ್ ಅಂತ ಅದು. ಹಾಗಾಗಿ ಬಹಳ ತಾಳ್ಮೆ ಬೇಕು ಸಿಂಹರಾಶಿಯವರಿಗೆ ಈ ತಿಂಗಳು, ಮುಂದಿನ ತಿಂಗಳು ಎಲ್ಲ. ಯಾಕಂದರೆ ಮುಂದಿನ ತಿಂಗಳು ಈಗ 7ನೇ ಮನೆಯಲ್ಲಿ ಇರತಕ್ಕಂತಹ ತ್ರಿಗ್ರಹ ಚತುರ್ಗ್ರಹ ಎಲ್ಲ ಅಷ್ಟಮದಲ್ಲಿ ಆಲ್ರೆಡಿ ಬಾಧಕನಾಗಿರ್ತಕ್ಕಂಥ ಶನಿಯೊಂದಿಗೆ ಸೇರ್ತಾರೆ. ಈ ತಿಂಗಳಿಗಿಂತ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ನೆಕ್ಸ್ಟ್ ಮಂತ್, ಮಾರ್ಚ್ಗಿಂತ. ಸೀತಾರಾಮರನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ, ಆಯಿತಾ? ಎಲ್ಲ ಸರಿ ಆಗ್ತದೆ.